ಅಲ್ವಾ? ಅದಕ್ಕೆ ನಾನು ಮೊದಲು ಯಾವಾಗಲೂ ಹೇಳ್ತಾ ಇದ್ದೆ, ಆಲ್ ರೈಟ್, ವೈಬ್ರೇಷನ್ಸ್ ಹೆಂಗೆ ಬರುತ್ತೆ ಅಂದರೆ ನಮ್ಮ ಚಿತ್ತು ಅದು ಹಿಂಗೆ ಅಳ್ಳಾಡ್ತಾ ಇರಬೇಕು. ಯಾಕಂದರೆ ಎಲ್ಲ ನಾವು ಏನು ಸೇಗರಿಸಿದ್ದೀವೋ ಅದು ಒಂದು ಕಡೆ ಹೋಗ್ತಾ ಇರುತ್ತೆ, ಇನ್ನೊಂದು ಕಡೆ ಸೇಗರಣೆ ಮಾಡಿದೆಲ್ಲ ತಲೆ, ಮನಸ್ಸು, ಬುದ್ಧಿ, ಇಡೀ ದೇಹಕ್ಕೆ ತುಷ್ಟಿ ಪುಷ್ಟಿಯಾಗಿ ಉಳ್ಕೊಳ್ಳುತ್ತೆ. ದಿಸ್ ಈಸ್ ಎನ್ಲೈಟನ್ಮೆಂಟ್. ನಾವು ಯಾತಕ್ಕೆ ಅಲ್ಲಿ ಇಲ್ಲಿ ಹೋಗಿಯಿಂದ ನಾವು ಯಾತಕ್ಕೆ ಹೇಳೋದು ಅಂದಾಗ, ನಿಮ್ಮ ಚಿತ್ತು ಹಿಂಗೆ ಇಟ್ಕೋಬೇಕು. ನೀವು ಸಾಧನೆಗೆ ಹೋಗೋಕ್ಕೆ ಮುಂಚೆ ಒಂದು ಚಿತ್ತಲ್ಲಿ ಕೂತ್ಕೊಂಡು ಒಂದು ದೇವಸ್ಥಾನಕ್ಕೆ ಹೋದಾಗ ಒಂದು ಅರ್ಧ ಗಂಟೆ, ಒಂದು 10 ನಿಮಿಷ ಕೂತ್ಕೊಂಡು ಅಲೌ ಆಲ್ ಯುವರ್ ಥಾಟ್ ಟು ಕಮ್ ಟು ಅ ಪರ್ಟಿಕ್ಯುಲರ್ ಪಾಯಿಂಟ್. ಸೊ ಹಿಂಗಿದ್ದಾಗ, ಈ ಆ್ಯಂಗಲಲ್ಲಿ ಹಿಂಗಿದ್ದಾಗ ಚಿತ್ತಲ್ಲಿ ಏನಾಗುತ್ತೆ, ಇಲ್ಲಿರೋದೆಲ್ಲ ಸೋರುತ್ತೆ ಕೆಳಗಡೆ. ದ್ಯಾಟ್ ಈಸ್ ಅನ್ ಎಕ್ಸಿಟ್ ಪಾಯಿಂಟ್. ಹೀಗೆ ಸೊ ಇನ್ನೇನೇ ಹಿಂಗೆ ಮೇಲೆ ಬಿದ್ದರೂ ಹಿಂಗೆ ಉರುಳಿ ಹಿಂಗೆ ಒಳಗಡೆ ಒಳಗಡೆ ಸೋರಕ್ಕೆ ಶುರುವಾಗತ್ತೆ. ಅದೇನಾಗುತ್ತೆ, ದ ಮೋರ್ ಯು ಡೂ ಸಾಧನ, ಇಟ್ ಈಸ್ ನಾಟ್ ದ ರೆಸಿಡ್ಯೂ ಇಟ್ ಸೆಲ್ಫ್ ಇಸ್ ಎನ್ಲೈಟನ್ಮೆಂಟ್. ಹಿಂಗಿರೋ ಬದಲು ಸ್ವಲ್ಪ ಹಿಂಗೆ ಸೈಡಲ್ಲಿ ಆಗ್ತಾ ಇದ್ರೆ ನಮ್ಮಲ್ಲಿ ಏನಾಗುತ್ತೆ, ವಿ ಹ್ಯಾವ್ ಟು ಎಲಿಮಿನೇಟ್ ಆಲ್ ಕೈಂಡ್ಸ್ ಆಫ್ ಥಾಟ್ ಪ್ರೋಸೆಸಸ್. ಯಾವುದೇ ಒಂದು ಸಾಧನೆಗೆ ಹೋದಾಗ, ಒಂದು ದೇವಸ್ಥಾನಕ್ಕೆ ಹೋದಾಗ ಅದು ಸಡೆ ಕೂತ್ಕೊಂಡು ಸುಮ್ಮನೆ ಅಲಾವ್ ದ ಚಿತ್ ಟು ಹೋಲ್ಡ್ ಇಟ್ ಇನ್ ದ ಟೈಟ್ ವೆಟ್. ಡೋಂಟ್ ಡೈವರ್ಟ್ ಯುವರ್ ಮೈಂಡ್ ಅಂಡ್ ದ ಚಿತ್ so that you have pinpointed concentration, so that all that residue of that sadhana comes to the soul. ಆ ಸೋಲ್ ಪಾಯಿಂಟ್ಗೆ ಬರುತ್ತೆ. ಆ ಸೋಲ್ ಪಾಯಿಂಟ್ಗೆ ಬರ್ತಾ ಇದ್ದಂಗೆ ನಿಮಗೆ ಸ್ವಲ್ಪ ಅನುಭವ ಶುರುವಾಗುತ್ತೆ. ದ್ಯಾಟ್ ಈಸ್ ನಾಟ್ ಅನ್ ಎಕ್ಸ್ಪೀರಿಯನ್ಸ್, ದ್ಯಾಟ್ ಈಸ್ ಯು ಆರ್ ಆನ್ ದ ರೈಟ್ ಟ್ರ್ಯಾಕ್. ಸೊ ಏನಾಗುತ್ತೆ, ವೆನ್ ಯು ಗೋ ಟು ಎನಿ ತೀರ್ಥ ಸ್ಥಳ, ಯು ಆರ್ ಮೋರ್ ಎನಾಮರ್ಡ್. ಅಂದರೆ ನಿಮಗೆ ಸೆಳೆತ. ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ನಿಮ್ಗೇನಾಗುತ್ತೆ ಅಂದರೆ ಮನಸ್ಸು ಸೆಳೆದು ಬಿಡುತ್ತೆ ಬೇರೆ ಕಡೆಗೆ. ನೀವು ಹೋಗಿರೋದು ಅದಕ್ಕೆ ಒಂದು ದೇವ್ರನ್ನ ನೋಡೋಕ್ಕೆ, ಒಂದು ದೇವಸ್ಥಾನಕ್ಕೆ 10 ನಿಮಿಷ ಕೂತ್ಕೊಂಡು, ದಟ್ ಈಸ್ ಇನಫ್. ಸೋ ಮೆನಿ ಪೀಪಲ್ ಹ್ಯಾವ್ ವಾಕ್ಡ್ ದಟ್ ಪಾತ್. ಆ ದೇವಸ್ಥಾನದಲ್ಲಿ ಅಷ್ಟೆಲ್ಲ ಹೋಗಿದಾರಲ್ಲ, ಅವರ ಕಣಗಳು ಆ ಸುತ್ತ ವೈಬ್ರೇಟಿಂಗ್ ಫೀಲ್ಡಲ್ಲಿ ಹೋಗ್ತೀರಾ ನೀವು. ನಿಮಗೆ ನನಗೆ ಅರ್ಥ ಆಗ್ತಿಲ್ಲ, ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಯುವರ್ ವೆರಿ ಪರ್ಪಸ್ ಆಫ್ ಯುವರ್ ಲೈಫ್. ಇನ್ನು ಇದಕ್ಕಿಂತ ನಾನು ಸ್ಮೂತಾಗಿ ಹೇಳೋಕ್ಕಾಗಲ್ಲ. ಸೊ ಆದ್ದರಿಂದ ಏನಾಗುತ್ತೆ ಅಂದಾಗ, ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ವೇರ್ ಯು ಆರ್ ಗೋಯಿಂಗ್ ರಾಂಗ್. ಯು ಆರ್ ನಾಟ್ ಗೋಯಿಂಗ್ ರಾಂಗ್. ನಿಮಗೆ ಮನಸ್ಸು ಮೇಲೆ ಕಂಟ್ರೋಲ್ ಇಲ್ಲ, ಯಾಕಂದರೆ ಮನಸ್ಸಲ್ಲೇ ಚಿತ್ತಿರೋದು. ಆ ಚಿತ್ತಲ್ಲಿ ಕಂಟ್ರೋಲ್ ಇಲ್ಲ ನಿಮಗೆ. ಸೊ ಯು ಆರ್ ನಾಟ್ ಗೆಟಿಂಗ್ ಎನಿ ಎಕ್ಸ್ಪೀರಿಯನ್ಸಸ್. ಬಟ್ ಐ ಆಮ್ ರಾಂಗ್ ಟು ಸೇ ಅಲ್ಲ, ಬಟ್ ಐ ಆಮ್ ರೈಟ್ ಆಲ್ಸೋ. ಯಾಕೆಂದರೆ ಕ್ಲೀನಾಗಿರಬೇಕು. ನೀವು ಹೋದಾಗ ಒಂದು 15 ನಿಮಿಷ, ಈಗ ನಾನು ನೆಕ್ಸ್ಟ್ ಮಾಡಿಸ್ತೀನಿ ಅದನ್ನೇ. ಐ ಹ್ಯಾವ್ ಟು ಮೇಕ್ ಯು ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಸಾಧನ. ಆ ಸಾಧನ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ನಿಮ್ಮ ಚಿತ್ತು ಒಂಚೂರು ಕಂಟ್ರೋಲಿಗೆ ಬರುತ್ತೆ. ಆ ಕಂಟ್ರೋಲಿಗೆ ಬಂದ, ಇಟ್ ಈಸ್ ವೆರಿ ಈಸಿಯರ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಬಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ the intensity of which I am trying to guide you and to hold the grip on that chit. ಹಿಡ್ಕೊಳ್ಳಿ. ಈಗ ನಾನು ಹಿಡ್ಕೊಳ್ಳಲ್ಲ, ಟೌಲು ಹಿಂಗೆ ಹಿಡ್ಕೊಳ್ಳಿ, 2 ಕೈನಲ್ಲಿ ಹಿಂಗೆ ಹಿಡ್ಕೊಳ್ಳಿ, ಅಳ್ಳಾಡಲ್ಲ. ಅದೇ ಥರ ನಿಮ್ಮ ಮನಸ್ಸಿನಲ್ಲಿ ಚಿತ್ತ ಶುದ್ಧಿ ಮಾಡಿಕೊಂಡ್ರೆ ಹಂಗೆ ಕನ್ನೋಲ್ಲ. ನೀವೇನಾಗುತ್ತೆ, ಮಧ್ಯ ಫೋನ್ ಕಾಲು ಇಲ್ಲ ಮಾಡಬೇಕು, ನಿಮಗೆ ಏನೇನೋ ಅನ್ವಾಂಟೆಡ್ ರೆಸ್ಪಾನ್ಸಿಬಿಲಿಟಿ. You think your responsibility is much more. The responsibility I have is only say 1,000 times. You people have 100,000 times responsibility. You owe your allegiance to your family. ತಪ್ಪಿಲ್ಲ ಮಾಡಿ. I also owe my allegiance to my family. ಸೊ ಏನಾಗುತ್ತೆ, ಯಾವ ಟೈಮಲ್ಲಿ ರೆಸ್ಪಾನ್ಸಿಬಲ್ ಆಗಿರಬೇಕು. ಅಟ್ಲೀಸ್ಟ್ ಸಂಡೇ, ಓಕೆ, ನಾನು ಇಲ್ಲಿರೋದು, ನೀವು ಬಂದಿರೋದು ಅದಕ್ಕೆ ಡಿಸ್ಕೋರ್ಸ್ ಕೇಳೋಕ್ಕೆ. ಅದಕ್ಕೆ ನಿಮಗೆ ಸಾಧನೆಗೆ ಕರ್ಕೊಂಡೋಗ್ಬೇಕು, ನಿಮ್ಮ ಚಿತ್ತನ್ನು ಪರಿಪಕ್ವ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಸಿ, ದಟ್ ಇಸ್ ದ ಹೋಲ್ ಪಾಯಿಂಟ್.
The whole point is, I want to see that I highlight your chit and I tell you small adjustments in your chit so that you will get that tight chit. See, ಸತ್ ಅನ್ನೋದು ನಿಮಗೆ ಆಲ್ಮೋಸ್ಟ್ ಅರ್ಥ ಆಗಿದೆ. ಸತ್ ಅಂದರೆ ದ ಟ್ರೂತ್, ದ ಎಲಿಮೆಂಟ್ ಆಫ್ ಟ್ರೂತ್. ಯು ಆರ್ ಟ್ರೂತ್ ಟು ಯುವರ್ ಸೆಲ್ಫ್, ಫಸ್ಟ್ ಪಾಯಿಂಟ್. ನಂಬರ್ 2, ಯುವರ್ ಚಿತ್ ಹ್ಯಾಸ್ ಟು ಬಿ ಹೆಲ್ಡ್ ಎಕ್ಸ್ಟ್ರೀಮ್ಲಿ ಟೈಟ್. ನೀವು ಡೀಲ ಬಿಡಲೇಬಾರ್ದು, ನಿಮ್ಮ ಚಿತ್ತನ್ನು ಬಿಗಿಯಾಗಿ ಹಿಡ್ಕೋಬೇಕು. ಅದಕ್ಕೋಸ್ಕರನೇ 36 ಪ್ರಿನ್ಸಿಪಲ್ಸ್ ಹೇಳೋದು. ನಾನು 12A 12B ಈ ಥರ 36 ತತ್ವಗಳನ್ನ ಯಾಕೆ ಹೇಳೋದು? ಸೊ ದ್ಯಾಟ್ ಇನ್ 36 ways ಯು ಕ್ಯಾನ್ ಟೈಟನ್ ಯುವರ್ ಚಿತ್. ಅದೇ ಇರೋದು. ಆಯಿತು, ಒಂದು ಸಲ ಆಗಲ್ವಾ ನಿಮಗೆ? ಸರಿ, 2 ಸಲ ಆಯಿತು. ಎಷ್ಟು ಸಾಧನೆ ಮಾಡಿದ್ದೀರಾ ನೀವು? ಇನ್ನು 36 ತತ್ವಗಳಲ್ಲಿ ಏನು ಅಲ್ವಾ? ಸೊ ನಮಗೆ ಒಂದೊಂದು ಸ್ಪಿರಿಚುವಲ್ ಇಂಜೆಕ್ಷನ್ಸ್, ನಮ್ಮಲ್ಲಿರೋ ತತ್ವಗಳು, ಅದೆಲ್ಲ ಸನಾತನ ಧರ್ಮದಲ್ಲಿ ಇರೋತಕ್ಕಂಥ ವಿಚಾರ. ಈ ಎಲ್ಲ 36 ತತ್ವಗಳು ಸನಾತನ ಧರ್ಮದಲ್ಲಿ ಗುರುಗೆ ಸೀಮಿತವಾಗಿರೋದು. If you want to understand who your guru is, then when you start understanding one guru principle, then you will understand. ನಮಗೆಲ್ಲರೂ ಜನರಲ್ ಆಗಿ ಗೊತ್ತು, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ನಿಮಿಷಾಂಬಾ ದೇವಿ ಗುರುಭ್ಯೋ ನಮಃ. ಅದು ಎಲ್ಲರಿಗೂ ಗೊತ್ತಿರೋದು 30. ಆ 36ರಲ್ಲಿ ಒಂದೊಂದಾಗಿ ಬಿಡಿಸ್ತಾ ಹೋದಾಗ ಒಂದೊಂದು 36 ಪ್ರಿನ್ಸಿಪಲ್ಸ್, ತತ್ವಗಳು, ಒಂದೊಂದು ತತ್ವನೂ ಸತ್ವದ ಕಡೆಗೆ ಹೋಗೋದು, ಸತ್ಯದ ಕಡೆಗೆ ಹೋಗೋದು. ಒಂದೊಂದು ತತ್ವನೂ ಭಾಳ ರಿಲಿಜಿಯಸ್ ಅಲ್ಲ, ಈ ಬಿಕಮ್ಸ್ ಹೈಲಿ ಸ್ಪಿರಿಚುವಲ್, ಆ್ಯಂಡ್ ಈಚ್ ಸ್ಪಿರಿಚುವಲ್ ಸಿದ್ಧಾಂತ ಈಸ್ ಈಕ್ವಲೆಂಟ್ ಟು ಒನ್ ರಿಯಲೈಸೇಷನ್. 36 ರಿಯಲೈಸೇಷನ್ ಇಲ್ಲ, ಒಂದೇ ರಿಯಲೈಸೇಷನ್ ಬರೋದು. ಒಂದೇ ರಿಯಲೈಸೇಷನ್, 36 ರಿಯಲೈಸೇಷನ್ ಇಲ್ಲ. ಒನ್ಸ್ ಯು ಆರ್ ನೌ ರಿಯಲೈಸ್ಡ್ ಆರ್ ಯು ಆರ್ ನಾಟ್ ಯೆಟ್ ರಿಯಲೈಸ್ಡ್, ಅಷ್ಟೇ. ಆ 36 ಪ್ರಿನ್ಸಿಪಲ್ಸನ್ನು ಒಂದೊಂದಾಗಿ ಎಳೆಯಾಗಿ ಬಿಡಿಸಿ ನೀವು ಅದರ ಬಗ್ಗೆ ಕೂತ್ಕೊಂಡು ಒಂದಿಷ್ಟು ಸಮಯ ಧ್ಯಾನ ಮಾಡಿದ್ರೆ ಸಾಕು. ನೀವು ಧ್ಯಾನ ಮಾಡೋಕ್ಕೆ ರೆಡಿ ಇಲ್ವಲ್ಲ? ಐ ಬಿಲೀವ್ಡ್ ಇನ್ ಗುರು, ಐ ಬಿಲೀವ್ಡ್ ಇನ್ ದೇವತಾ ಶಕ್ತಿ, ಆ್ಯಂಡ್ ದೇವತಾ ಶಕ್ತಿ ನನಗೆ ಬರಬೇಕಾದ್ರೆ ಗುರು ಮುಖೇನಾನೇ ಬರಬೇಕು ಅನ್ನೋ ಪ್ರಿನ್ಸಿಪಲ್ ನನಗೆ ಖಚಿತವಾಗಿ ಹೋಯಿತು. ಸೊ ಒಂದು ಸಲ ಅವಳು ದೇವಿ ಪ್ರತ್ಯಕ್ಷ ಆಗಿ ಬಂದಾದ ಮೇಲೆ ಅನುಭವ ಏನಾಯಿತು ಅಂದಾಗ, ಈ ಆಲ್ ದ 36 ಪ್ರಿನ್ಸಿಪಲ್ಸ್ ಪ್ಲಸ್ 1008 ಪ್ರಿನ್ಸಿಪಲ್ಸ್, ನಾನು ಇದುವರೆಗೂ ನಿಮ್ಗೆ ಹೇಳ್ಕೊಟ್ಟಿರೋದು ಓನ್ಲಿ 36 ಪ್ರಿನ್ಸಿಪಲ್ಸ್. ಇನ್ನು 992 ಪ್ರಿನ್ಸಿಪಲ್ಸ್ ಸ್ಟಿಲ್ ದೇರ್. ಇನ್ನೂ 99. See, when you are not even ready to understand, you are only in the surface level. ಸಮುದ್ರಕ್ಕೆ ಅಡಿನಲ್ಲಿ ಹೋಗ್ತಾ ನಮ್ಗೆ ಆಳ ಏನು ಅಂತ ಗೊತ್ತಾಗುತ್ತೆ. ಆಳ ಆಗಂಗೆ ಹೋಗೋದಂಗೆ ಸ್ಪಿರಿಚುವಲ್ ಲೈಫಲ್ಲಿ ಏನು ಅಂದರೆ, ಈ ಸ್ಪಿರಿಚುವಲ್ ಲೈಫಲ್ಲಿ ಆಳ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನಮಗೆ ಪ್ರೆಷರು ನಮ್ಮೊಳಗಡೆ ಇದೆ. ಆಲ್ ಆಫ್ ಯು ಆರ್ ಸಫರಿಂಗ್ ಫ್ರಮ್ ಸಮ್ ಕೈಂಡ್ ಆಫ್ ಅನ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಏನು ಅಟ್ಮಾಸ್ಫಿಯರ್? ನಾವು ಹೆಂಗೆ ಹಳ ಒಳಗಡೆ ಹೋಗ್ತಿದ್ದಂಗೆ ನಮಗೆ ಉಸಿರು ದಮ್ ಹಿಡಿಯುತ್ತೆ, ದಮ್ ಹಿಡ್ಕೋಬೇಕು. ದಮ್ ಹಿಡಿತಾ ಒಳಗಡೆ ಹೋದಾಗ ಗೊತ್ತಾಗುತ್ತೆ. ಇಲ್ಲ ಅಂದರೆ ನಾವು ಆಕ್ಸಿಜನ್ ಮಾಸ್ಕು ಇಲ್ಲ ಯಾವುದಾದ್ರು ಒಂದು ಸ್ಪೆಷಲ್ ಟ್ಯೂಬ್ಸು ಅದನ್ನೆಲ್ಲ ಇಟ್ಕೊಂಡು ವಿ ಗೋ ಡೀಪರ್ ಇನ್ ಟು ದ ಸಿ. ಇಲ್ಲಿ ಏನಾಗುತ್ತೆ ಅಂದರೆ, ಇನ್ ಸ್ಪಿರಿಚುಯಾಲಿಟಿ ದ ಪ್ರೆಷರ್ ಆಫ್ ದ ಸೊಸೈಟಿ ಆ್ಯಂಡ್ ದ ಪ್ರೆಷರ್ ಆಫ್ ಯುವರ್ ರಿಲೇಟಿವ್ಸ್, ದ ಪ್ರೆಷರ್ ಆಫ್ ಯುವರ್ ಸೆಲ್ಫ್. Are you able to dedicate yourself 3 months, 6 months continuously? If you are able to dedicate, ಹೋಗ್ತಾರೆ ನೋಡಿ ಎಲ್ಲ ರಿಯಲೈಸ್ ಸೋಲ್ಸ್ ನೋಡಿ, ಅವರೆಲ್ಲರೂ there is only ಫಸ್ಟು ಡಿವೋಷನ್, ಆಮೇಲೆ ಡೆಡಿಕೇಶನ್,
ಆ ಡಿವೋಷನ್ ಡೆಡಿಕೇಶನ್ ಆದಮೇಲೆ ಅವ್ರಿಗೆ ಅಲೈನ್ಮೆಂಟ್ ಪ್ರೋಸೆಸ್ ಶುರು ಆಗುತ್ತೆ. ಗುರು ಇಸ್ ದ ಅಲ್ಟಿಮೇಟ್ ಅಂತ ಅವ್ರಿಗಾಗುತ್ತೆ. ಇಫ್ ಯು ಲುಕ್ ಎಟ್ ಆಲ್ ದಿ ಪೀಪಲ್ ಹೂ ಆರ್ ಎನ್ಲೈಟನ್ಡ್ ಆರ್ ಹೂ ಆರ್ ಕ್ಲೋಸ್ ಟು ಎನ್ಲೈಟನ್ಮೆಂಟ್, ಅವರ ಗುರುಗೆ ಇರೋತಕ್ಕಂಥ ಶಿಷ್ಯಂದ್ರನ್ನ ನೋಡ್ತಾ ಬಂದಾಗ ಆ ಶಿಷ್ಯಂದ್ರಲ್ಲೂ ಅವರ ಮೂವ್ಮೆಂಟು, ಅವರ ಎಕ್ಸ್ಪ್ರೆಷನ್ ಆಫ್ ದರ್ ಇಂಟೆಂಟ್, ಅವ್ರ ಇಂಟೆಂಟ್ ಏನು, ಅವ್ರ ಗುರು ಏನು ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಏನೂ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ನಿಮ್ಮಿಂದ. ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ? ಬಿ ಫುಲ್ಲಿ ಅವೇರ್. ಎನಿ ಟೈಮ್ ಎನಿಥಿಂಗ್ ಮೇ ಹ್ಯಾಪನ್, ಬಟ್ ಕೀಪ್ ಯುವರ್ ಮೈಂಡ್ ವೆರಿ ಸಾತ್ವಿಕ್, ಆ್ಯಂಡ್ ಮೋರ್ ದೆನ್ ಸಾತ್ವಿಕ್, ಕೀಪ್ ಯುವರ್ ಮೈಂಡ್ ಎಕ್ಸ್ಟ್ರೀಮ್ಲಿ ಸಟಲ್, ಸೂಕ್ಷ್ಮ ಅಲ್ವಾ? ಸೂಕ್ಷ್ಮದಲ್ಲಿ ಇರಿ. ಆ ಸೂಕ್ಷ್ಮದಲ್ಲಿದ್ದಾಗ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಫಸ್ಟ್ ಅಂಡರ್ಸ್ಟ್ಯಾಂಡ್ ದ ಪ್ರಿನ್ಸಿಪಲ್ಸ್ ಆಫ್ ಎನ್ಲೈಟನ್ಮೆಂಟ್. ಅದನ್ನು ಅರ್ಥ ಮಾಡ್ಕೊಳ್ಳಿ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಿನ್ಸಿಪಲ್ಸ್ ಆಫ್ ಎನ್ಲೈಟನ್ಮೆಂಟ್. ಯು ಹ್ಯಾವ್ ಟು ಬಿ ಡೆಡಿಕೇಟೆಡ್. ಒಂದು ಸಾಧನೆ ಇಟ್ಕೊಳ್ಳಿ. ಬರೀ ವಾರ ಬರೋದು ತುಂಬ ಇಲ್ಲ. ಐ ಆಮ್ ವೆರಿ ಮಚ್ ಹ್ಯಾಪಿ. ನಿಮಗೆಲ್ಲರಿಗೂ ಕೃತಜ್ಞತೆ ಖಂಡಿತ. ಬಿಕಾಸ್ ಅಟ್ಲೀಸ್ಟ್ ಐ ಆಮ್ ಹೋಲ್ಡಿಂಗ್ ಯು ಆಲ್ ಪೀಪಲ್ ಇನ್ ಅ ನೈಸ್ ವೇ, ಹೋಲ್ಡಿಂಗ್ ಆಲ್ ಆಫ್ ಯು ಸೋಲ್ಸ್. ಬಟ್ ಏನಾಗುತ್ತೆ ಅಂದರೆ ನಥಿಂಗ್, ನೋ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಮೀ. ಬಟ್ ಒನ್ಸ್ ಯು ಗೋ ಫ್ರಮ್ ಹಿಮ್, ಗೋ ಅಂದರೆ ಈ ಸತ್ಸಂಗ್ ಬಿಟ್ಟು ನೀವು ಈಚೆ ಹೋದಾಗ ದೇರ್ ಶುಡ್ ಬಿ ಸಮ್ ಕೈಂಡ್ ಆಫ್ ಅ ಚೇಂಜ್ ಆಫ್ ಯೋರ್ಸ್ ಶುಡ್ ಅಂಡರ್ಸ್ಟ್ಯಾಂಡ್. ನೀನು ಸತ್ಸಂಗ್ ಬಂದಿದ್ದರಿಂದ ಏನೋ ಒಂದು ಪಾಯಿಂಟು ನಿಮ್ಮಿಂದ ಏನೋ ಒಂದು ಹೊಳಪು ಬರುತ್ತೆ ಅಂತ ಅವ್ರು ನಿಮಗೆ ಹೇಳಬೇಕು. ಅವ್ರು ಹೇಳಿದ್ರೆ, ಇಫ್ ಯು ಆರ್ 100 times happy, I am 10,000 times happy. At least you are in the process of that. ನೀವು ಸತ್ಸಂಗಿ ಅಂತ ಹೇಳಿದ್ರೆ ಐ ಫೀಲ್ ಎಕ್ಸ್ಟ್ರೀಮ್ಲಿ ಎಲಿವೇಟೆಡ್. ಯಾಕಂದರೆ ನಿಮಗೆ ನಿಮ್ಮ ಮೇಲೆ ವರ್ಕ್ ಮಾಡಿದರೆ ಒಂದು ಸ್ವಲ್ಪ ಸಾಧನೆ, ನೀವು ವರ್ಕ್ ಮಾಡಿದ್ದು ಯಾರೋ ಒಬ್ಬರು ನಿಮಗೆ, ಇಲ್ಲ ನೀವು ಚೆನ್ನಾಗಿದೆಯಾ, ನೀವು ಒಂಥರ ಕಾಮ್ ಆಗಿದೆಯಾ, ಯು ಆರ್ ಮೋರ್ ಕಾಮರ್ ದ್ಯಾನ್ ಅರ್ಲಿಯರ್, and you are able to realize and understand simple truths. ಸಣ್ಣ ಪುಟ್ಟ ಸತ್ಯಗಳು ನಿಮಗೆ ಅರ್ಥ ಆಗಕ್ಕೆ ಶುರು ಆದಾಗ ಏನಾಗುತ್ತೆ ಅಂದರೆ ಒಂಥರ ಯು ಫೀಲ್ ಹ್ಯಾಪಿ. ಐ ಆಲ್ಸೋ ಫೀಲ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಐ ಫೀಲ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಸೊ ಆ ಥರ ಇದ್ದರೆ ಇಟ್ ಇಸ್ ವೆರಿ ಗುಡ್ ಅಲ್ವೇ? ಇಟ್ ಇಸ್ ವೆರಿ ಗುಡ್. ಇಲ್ಲಾಂದರೆ ಏನು ಪ್ರಯೋಜನ ಆಯಿತು? ಐ ಆಮ್ ನಾಟ್ ವೇಸ್ಟಿಂಗ್ ಮೈ ಟೈಮ್, ಯು ಆರ್ ಆಲ್ಸೋ ನಾಟ್ ವೇಸ್ಟಿಂಗ್ ಯುವರ್ ಟೈಮ್. ಬಟ್ ಏನಾಗುತ್ತೆ, ದೇರ್ ಶುಡ್ ಬಿ ಅ ಪರ್ಪಸ್. ಒಂದು ಪರ್ಪಸ್, ಒಂದು ಇಂಟೆಂಟ್, ಒಂದು ಗುರಿ. ನಿಮಗೆ ಒಂದು ಗುರಿ ಇರಬೇಕು, ನನಗೆ ಅದೇ ರೀತಿ ಒಂದು ಗುರಿ ಇರಬೇಕು. ಆ ಗುರಿ ಇದೆ. ನಾನು ಎಷ್ಟು ಹೇಳಿದ್ರೂ ನಿಮಗೆ ಅರ್ಥ ಆಗ್ತಿಲ್ಲ. ಯಾಕೆ ಅರ್ಥ ಆಗ್ತಾ ಇದೆ, ಬಟ್ ಯು ಆರ್ ನಾಟ್ ಕ್ಯಾಚಿಂಗ್ ದಟ್ ಪಾಯಿಂಟ್. ನೀವು ಮೇಲೆಲ್ಲೋ ಹೋಗ್ತಾ ಇದ್ರೆ ಇಲ್ಲೆಲ್ಲೋ ಕೈ ಹಾಕ್ತಾ ಇದ್ದೀರ. ಇಲ್ಲಿ ಸಿಗಲ್ಲ ಇದು, ಇಲ್ಲೇ ಹಿಡ್ಕೋಬೇಕು ನೀವು. ಹಿಂಗೆ ಹಿಡ್ಕೊಂಡ್ರೆ ನೋಡಿ ಗ್ರಿಪ್ ಸಿಕ್ಬಿಡತ್ತೆ. ಆಲ್ ದ ಸಟಲ್ ಟ್ರೂತ್ಸ್ ಹಿಡ್ಕೋಬೇಕು. ಒಂದು ತತ್ವನ ಹಿಡ್ಕೊಂಡು ಅದನ್ನು ಸಾಧನೆ ಮಾಡಿ. ಎಲ್ಲ ದೇವ್ರ ಹತ್ರನೂ ಹೋಗಿ, ನೀವು ಜೀಸಸ್ ಕ್ರೈಸ್ಟ್ ಹತ್ರನಾಗ ಹೋಗಿ, ಚರ್ಚಿಗೆ ಹೋಗ್ಬೇಕಾದ್ರೆ ಹೋಗಿ, ಆಯಿತಾ? ಇಫ್ ಯು ವಾಂಟ್ ಟು ಗೋ ಆ್ಯಂಡ್ ಗೆಟ್ ಇನ್ ಟು ಮೊಹಮ್ಮದ್ ಪೈಗಂಬರ್ ಹೋಗಿ, ತಪ್ಪಿಲ್ಲ. ಬಟ್ ನಿಮ್ಮ ಲೈಫ್ ಏನು, ಯು ಆರ್ ಫಾಲೋಯಿಂಗ್ ಅ ಪ್ರಿನ್ಸಿಪಲ್. ಆ ಪ್ರಿನ್ಸಿಪಲ್ನ ಹಿಡ್ಕೊಳ್ಳಿ. ಇದೇ ಪ್ರಾಬ್ಲಮ್. ಡೋಂಟ್ ಬಿ ಕನ್ಫ್ಯೂಸ್ಡ್ ಆಲ್ ದ ಟೈಮ್. ತುಂಬ ಯಾಕಂದರೆ ನಿಮಗೆ ಗ್ರಿಪ್ ಸಿಗ್ತಾ ಇಲ್ಲ. ಯು ಆರ್ ಸ್ಟಿಲ್ ನಾಟ್ ಗ್ರಿಪ್ಪಿಂಗ್ ದ ಪಾಯಿಂಟ್. ಫಸ್ಟ್ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಫಸ್ಟು ರಿಲ್ಯಾಕ್ಸ್ ಮಾಡಿಕೊಂಡು ಯಾವುದಾದ್ರು ಒಂದು ಪಾಯಿಂಟನ್ನ ಹಿಡ್ಕೊಳ್ಳಿ. ಆ ಪಾಯಿಂಟನ್ನು ಹಿಡ್ಕೊಂಡು ನಿಮ್ಮ ಶ್ವಾಸನ ಆ ಒಂದು ಪ್ರಿನ್ಸಿಪಲ್, ಆ ಒಂದು ತತ್ವದ ಮೇಲೆ ನಿಮ್ಮ ಶ್ವಾಸನ ಅದರ ಜೊತೆಗೆ ಸೇರಿಸ್ಕೊಳ್ಳಿ. ಪೂರಕ, ರೇಚಕ. ಅಂದ ಪೂರಕ ಅಥವಾ ರೇಚಕ. ವಾಟ್ ಈಸ್ ದಟ್ ಗ್ಯಾಪ್ in between inhalation and in between exhalation? ಆ ಗ್ಯಾಪಲ್ಲಿ ನಿಮಗೆ ರಿಯಲೈಸೇಷನ್ ಆಗಬೇಕು.
ಆಗತ್ತೆ. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.